ದ್ರೌಪದ ದ್ರೌಪದ ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ದ್ರೌಪದ ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ಸೈರಿಸುತ್ತ ಪಬಲನ ಮಣಿಯೇ ಸೈರಿಸುತ್ತ ಪವಲನ ಮಣಿಯೇ ಚೇತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ಪಂಚ ಪಾಂಡವರ ಅರಸಿ ಎನಿಸಿ ದ್ರೌಪದ ಪಂಚ ಪಾಂಡವರ ಅರಸಿ ಎನಿಸಿ ಮನದೊಳು ಈ ಪರಿ ದುಃಖಿಪನು ತರವೇ ದ್ರೌಪದ ಮನದೊಳು ಈ ಪರಿ ದುಃಖಿಪನು ತರವೇ ಶ್ರೀ ಹರಿ ಆಜ್ಞೆಯ ದೇವಿ ದ್ರೌಪದ ದೇವಿ ದ್ರೌಪದ ಶ್ರೀ ಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀ ಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀ ಹರಿ ಆಜ್ಞೆಯ ಮೀರಿ ನಡೆದರೆ ಬರ್ತುತು ನಮಗೆ ಅಪಕೀರ್ತಿಯು ಕೇಳು ದ್ರೌಪದ ಬರ್ತುತು ನಮಗೆ ಅಪಕೀರ್ತಿಯು ಕೇಳು ಚೇತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ಸೈರಿಸುತ್ತ ಪಬಲನ ಮಣಿಯೇ ಸೈರಿಸುತ್ತ ಪಬಲನ ಮಣಿಯೇ ಚೇತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ದ್ರೌಪದ ದೇವಿ ದ್ರೌಪದ ದ್ರೌಪದ ನೆನೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ನಿನ್ನ ಮನಸ್ಥೈರ್ಯವನ್ನೇಕೆ ನಾಶ ಮಾಡಿಕೊಳ್ತಿರುವೆಯಲ್ಲ ನಮ್ಮ ನಿಮ್ಮೆಲ್ಲರ ಚಿಂತೆಯು ಬಹುಬೇಗ ದೂರವಾಗುವ ಕಾಲ ಸನ್ನಿಹಿತವಾಗಿರುವುದು ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಪಕ್ಷವನ್ನು ವಹಿಸುವರೆಂದು ಅಭಯ ಕೊಟ್ಟಿರುವರು ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ ಶಾಂತಳಾಗು ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ನನ್ನ ಆ ನಿನ್ನ ಉಚ್ಚತನದ ಭ್ರಾಂತಿ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷದಂತುಗಳೊಡನೆ ನಮಗೆ ಶಾಂತಿ ನೆರೆದ ಸಭಾ ಮಧ್ಯದಲ್ಲಿ ಸಹೋದರ ಪತ್ನಿಯ ಮಮಕಾರವಿಲ್ಲದೆ ಪಾಂಚಾಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತೊಟ್ಟಿ ಮಗ ಕೊಲ್ಲಿ ಗೌರವ ಆಗಲೂ ಶಾಂತಿ ಘೋರ ಕಷ್ಟಪರವಿಲ್ಲದೆ ಕಪಟ ದೂತ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದವಲ್ಲ ಆಗಲೂ ಶಾಂತಿ ಈಗಲೂ ಶಾಂತಿ
ಅಗ್ರಜ ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಫಲವಿಲ್ಲ. ಅಗ್ರಜ ಓ ಇದನ್ನು ಕೇಳು ನಿಜ, ಕೇಳು ನೀ ಅಗ್ರಜ ಓ ಇದನ್ನು ಕೇಳು ನಿಜ. ಈ ಭೀಮನ ಫಲ 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 ಆ ದುರುಳನ ಛಲ ಛಲ ಛಲ. ಕೇಳು ನೀ ಅಗ್ರಜ ಓ ಇದನ್ನು ಕೇಳು ನಿಜ. ಈ ಭೀಮನ ಬಲ 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 ಆ ದುರುಳನ ಛಲ ಛಲ ಛಲ. ಅಗ್ರಜ ಓ ಬಿಡನು ಕೇಳು ನಿಜ. ನಿಂದಾಣೆಯು ಸಮರದಿ ಅವರನ್ನು ವಧಿಸದೆ ಬಿಡನ, ಹೆಣದಳು ರಕ್ತವ ಸುರಿಸದೆ ತಿರುಗಿ ನಾಮುರನ. ನಿಂದಾಣೆಯು ಸಮರದಿ ಅವರನ್ನು ವಧಿಸದೆ ಬಿಡನ, ಹೆಣದಳು ರಕ್ತವ ಸುರಿಸದೆ ತಿರುಗಿ ನಾಮುರನ. ಅಗ್ರಜ ಓ ಬಿಡನು ಕೇಳು ನಿಜ. ಮಧ್ಯಮ ಪಾಂಡವನಿಗೆ ಬಳೆಯನ್ನು ತೊಡಿಸಿದನು ಈ ಭೀಮನಿಗೆ, ಕಡು ದ್ರೋಹವೆಸಗಿದನು. ಮಧ್ಯಮ ಪಾಂಡವನಿಗೆ ಬಳೆಯನ್ನು ತೊಡಿಸಿದನು ಈ ಭೀಮನಿಗೆ, ಕಡು ದ್ರೋಹವೆಸಗಿದನು. ಮಗಡೆಯ ಆಟದಿ ಪಾಂಡವರನ್ನು ಮೋಸವ ಮಾಡಿದ ಕೌರವನ, ಅವನ ಎದೆಯನ್ನು ಸೀಳದೆ ಬಿಡದೆ ಆತ ಪಿತ್ರರನ್ನು ನಿಲ್ಲಿಸರೆನು. ಮಗಡೆಯ ಆಟದಿ ಪಾಂಡವರನ್ನು ಮೋಸವ ಮಾಡಿದ ಕೌರವನ, ಅವನ ಎದೆಯನ್ನು ಸೀಳದೆ ಬಿಡದೆ ಆತ ಪಿತ್ರರನ್ನು ನಿಲ್ಲಿಸರೆನು. ಅಗ್ರಜ ಓ ಬಿಡನು ಕೇಳು ನಿಜ. ಈ ಭೀಮನ ಫಲ 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 ಆ ದುರುಳನ ಛಲ ಛಲ ಛಲ. ಕೇಳು ನೀ ಅಗ್ರಜ ಓ ಬಿಡನು ಕೇಳು ನಿಜ. ಆದ್ದರಿಂದ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕುರುನಂದನ ರಕ್ತಸ್ಥಾನದೊಂದಿಗೆ ನಮ್ಮಗಳ ಬಂಧಗಳನ್ನು ಈಡೇರಿಸಿಕೊಳ್ಳದವರದು ನಮಗೆಲ್ಲ ಶಾಂತಿ. ಸಹೋದರ ಭೀಮಸೇನ, ಸೈರಿಸು, ದುಡುಕಬೇಡ. ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು. ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಪಕ್ಷವನ್ನು ವಹಿಸುವೆಂದು ಅಭಯ ಕೊಟ್ಟಿಯವರು. ಈಗ ಪರಮಾತ್ಮ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಪರಮಾತ್ಮ ಪಾಂಡವರ ಪ್ರಣಾಮಗಳು ಸ್ವೀಕರಿಸು ಪರಮಾತ್ಮ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದುದು ಪರಮಾತ್ಮ. ಧರ್ಮನಂದನ, ಪರಮಾತ್ಮ ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ ಧರ್ಮನಂದನ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದು ಆಗಿರಲಿ ಪರಮಾತ್ಮ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಅಸ್ಥಿರವಾದ ರಾಜರಿಗೆ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಲ್ಲಿ ಪ್ರಯೋಜನವೇನಿದೆ ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪರಮಾತ್ಮ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ ಸಮರವನ್ನಯ್ಯ ಸಮರವನ್ನಯ್ಯ ಕಮಲಾಕ್ಷ ಜಲದ ಬಪ್ಪುಳಿಯಂತೆ ಸಿರಿಮೋಗ ಸ್ಮರ ಜಲದ
ಜನ್ಮ ಹಿಮಧಲ್ಮಯ ಆಶಾಶ್ವತ ಹಿಮಧಲ್ಮಯ ಆಶಾಶ್ವತ ಸಮರವನಲ್ಲೆನಯ್ಯ ಪರಮಾತ್ಮ. ತರಯ್ಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಮುದೆ ಪರಮಾತ್ಮ. ತರಯ್ಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಮುದೆ ಎಳ್ಳು ಒಂದು ಮಣಿಗೋಸ್ಕರ ಪರಮಾತ್ಮ. ಎಳ್ಳು ಒಂದು ಮಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಪರಮಾತ್ಮ. ಅನೇಕರು ಒಡೆದಾಡಿ ಮಾಡಿದರು ಭರತ ಭೂಮಿಯನ್ನು ಯಾರಾಳಿದರು. ಭರತ ಭೂಮಿಯನ್ನು ಯಾರಾಳಿದರು ಸಮಗವನಲ್ಲೆನಯ್ಯ ಕಮಲಾಸ ಜಲತಮ ಪುಳಿಯಂತೆ ಸಿರಿಗೋಗ ಸ್ಮರ ಜಲತಮ ಪುಳಿಯಂತೆ ಸಿರಿಗೋಗ ಸ್ಮರ ಹಿಮ ಜಲ್ಮಯ ಅಸಾಸ್ಪತ ನರ ಜನ್ಮ ಹಿಮ ಜಲ್ಮಯ ಅಸಾಸ್ಪತ ನರ ಹಿಮ ಜಲ್ಮಯ ಅಸಾಸ್ಪತ ನರ ಸಮರವನಲ್ಲೆನಯ್ಯ ಸಮರವನಲ್ಲೆನಯ್ಯ ಯದುಪತಿ. ಪರಮಾತ್ಮ ಇಷ್ಟೊಂದು ಅನರ್ಥಗಳು ನಡೆಯಕೂಡದೆಂದು ನನ್ನ ಭಾವನೆ ಪರಮಾತ್ಮ. ಸಕಲ ಬಂಧು ಬಾಂಧವ ಪ್ರಜಾಕೋಟಿನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲಿಸಿದ್ದೇ ಆದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತ ಕಣಗಳನ್ನು ಅದ್ಯಾವ ಜಲದಿಂದ ಪವಿತ್ರಗೊಳಿಸಲಿ. ಹೇಳು ಮುಕುಂದ ಹೇಳು ಪರಮಾತ್ಮ. ಧರ್ಮಾನಂದನ, ನೀವು ಈಗಲೇ ಆ ದುರ್ಯೋಧನ ಬಳಿಗೆ ಹೋಗಿ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ, ಪ್ರಯತ್ನಿಸು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಒಣಗಿಸದ ಬಿಡುವೆ ನಾನು ಹರಿಸುವರ ಸಾತ್ ಕಡಗಿಸದ ಬಿಡುವೆ ನಾನು ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾವು ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾವು ದುರಾಗದೆಮ್ಮೆಯ ಚೌರ್ಯವನ್ನರಿಯದ ದುರಾಗದೆಮ್ಮೆಯ ಚೌರ್ಯವನ್ನರಿಯದ ಹರಿಸುವರ ಸಾತ್ ಕಡಗಿಸದ ಬಿಡುವೆ ನಾವು ತೊರೆಯೋಳು ಕುಂತಿ ಕುಮಾರರ ಜನಿದವರ ಸಿಕ್ಕಿಸಿ ದುಃಖಿಸಿ ಮೆರೆಯುವ ಸಿಗಿದವರ ತೊರೆಯೋಳು ಕುಂತಿ ಕುಮಾರರ ಜನಿದವರ ಸಿಕ್ಕಿಸಿ ದುಃಖಿಸಿ ಮೆರೆಯುವ ಸಿಗಿದವರ ಈ ಕದೆಯೋಳು ಒದಿಸುವೆ ಕೌರವರ ರಣದೊಳು ಬಿಸಿ ರಕ್ತವ ಸುರಿಸದೆ ಬಿಡಲಾಲವರ ಹರಿಸುವರ ಸಾತ್ ತೊಡಗಿಸದ ಬಿಡುವೆನೆ ನಾವು ಹರಿಸುವರ ಸಾತ್ ತೊಡಗಿಸ
ತೊಲಗಿಸದ ಬಿಡುವೆನೋ ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆನೋ ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆನ ದುರಾತಗಳೆಂಬ ಶೌರ್ಯವನ್ನರಿಯದೆ ದುರಾತಗಳೆಂಬ ಶೌರ್ಯವನ್ನರಿಯದೆ ಧಿಕ್ಕರಿಸುವರ ಸತ್ತಡಗಿಸದ ಬಿಡುವೆನೋ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬದಲಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತ್ರು ಎಂಬ ಪಾಶ ನಮ್ಮನ್ನು ಬಿಗಿಯಾಗಿ ಬಂಧಿಸಿದೆ. ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ. ವಾಸುದೇವ, ಅಗ್ರಜನ ಮಾತುಗಳನ್ನು ಅನುಮೋದಿಸಿ ನಮ್ಮನ್ನೇಕೆ ಹೀಗೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಕೀರ್ತಿ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅದನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನಿಸಿವೆ. ಅಗ್ರಜನೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚೇಚೆ, ಧಿಕ್ಕಾರವಿರಲಿ ಈ ಹೇಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದಾಗ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗದಿರುವರೇ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳೈವರ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಾಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ ಪರಮಾತ್ಮ? ವೇಣುಲೀಲ ಪ್ರವೀಣ ಸೆರೆಗೊಡ್ಡಿ ಬೇಡಿದರು
ಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಓಹೋ ಭೀಮಸೇನ ಭಂಡಿ ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡಬಕನನ್ನು ಕೊಂದ ಈ ಮಹಾಧೋರ್ದಂಡ ನಿನಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸೋಟ ನಡೆದುಕೋ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ಧನಂಜಯ, ಈ ದಶನಾಮಧೇಯ ನಿನಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಭರಣ ತೊಟ್ಟಿಕೊಳ್ಳಿ. ನಿಮ್ಮಯ ಬಾಳೆತಕ್ಕೆ ದುಶಾಸನನು ತೀರೆಯ ಸೆಳೆವಾಗ ದುಶಾಸನನು ತೀರೆಯ ಸೆಳೆವಾಗ ಮಾಡಿದ ಪಂಥವ ಮರೆತಿರುವಿರಿ ನೀವು. ಮಾಡಿದ ಪಂಥವ ಮರೆತಿರುವಿರಿ ನೀವು. ಪ್ರಭು, ಓಹೋ ಭೀಮಸೇನ, ಎಷ್ಟೇ ಆಗಲಿ ವೀರರಿಗೆಲ್ಲ ವೀರಾಗ್ರಣಿಯು ನೀವಲ್ಲವೇ? ವೀರಾಗ್ರಣಿಯು ಶೂರಾಗ್ರಣಿಯು ಭಂಡ ಬಕಾಸುರನನ್ನು ಕೊಂದ ಮಹಾಧೋರ್ದಂಡ ಅಲ್ಲವೇ ಪ್ರಾಣೇಶ್ವರ? ನಿಮ್ಮಯ ಬಾಳೆ ತಗೆ ಕರ್ಣನ ಶಿರವ ಧರಗುರುಳಿಪೆನೆಂದು ಕರ್ಣನ ಶಿರವ ಧರಗುರುಳಿಪೆನೆಂದು ಕರ್ಣನ ಶಿರವ ಧರಗುರುಳಿಪೆನೆಂದು ಕರ್ಣನ ಶಿರವ ಧರಗುರುಳಿಪೆನೆಂದು ಮಾಡಿದ ಪಂಥವ ಮರೆತಿರುವಿರಿ ನೀವು. ಮಾಡಿದ ಪಂಥವ ಮರೆತಿರುವಿರಿ ನೀವು. ನಿಮ್ಮಯ ಬಾಳೆ ತಗೆ. ಪ್ರಭು, ಓಹೋ ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ಧನಂಜಯ, ಎಷ್ಟೇ ಆಗಲಿ ಉತ್ತರೆಗೆ ನಾಟ್ಯವನ್ನು ಕಲಿಸಲು ಹೋಗಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಕತೈ 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 ಎಂದು ಕುಣಿದಾಡಿದ ನಪುಂಸಕ ನೀವಲ್ಲವೇ? ದೇವಿ, ಪ್ರಭು, ಪ್ರಾಣೇಶ್ವರ, ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ. ಪಾಂಚಾಲಿ, ಇಲ್ಲಿ ಬಾ.
ನಿನ್ನೆಯ ಪದಗಳು ಪರಿಪರಿಯಿಂದಲೇ ಕೆರಳಿಸಬೇಡ ಪಾಂಡವರ ಅರಸಿ, ಅಣ್ಣನ ಮಾತನ್ನು ಮೀರದೆ ನಮಗೆ ಬಂದಿದೆ ಈ ಗತಿ. ಛೇ, ಛೇ, ಛೇ! ಇದು ನನ್ನ ಅಪರಾಧವಲ್ಲ ಪ್ರೇಯಸಿ, ಇದು ನನ್ನ ಅಪರಾಧವಲ್ಲ. ನಿಮ್ಮ ಅಪರಾಧವೇ. ಪರಿಪರಿಯಿಂದಲೇ ಕೆರಳಿಸಬೇಡ ಪಾಂಡವರ ಅರಸಿ, ಅಣ್ಣನ ಮಾತನ್ನು ಮೀರದೆ ನಮಗೆ ಬಂದಿದೆ ಈ ಗತಿ. ಛೇ, ಛೇ, ಛೇ! ಸಭೆಗಳು ನಿನ್ನಯ ಸೀರೆಯ ಚಲವಾದ ತಲೆಯ ತಗ್ಗಿಸಿ ಕುಳಿತವು ನಾವಾಗ. ಇದು ನಿಜವಲ್ಲವೇ ಪ್ರಾಣಕಾಂತಿ? ಇದು ನಿಜವಲ್ಲವೇ? ಸಭೆಗಳು ನಿನ್ನಯ ಸೀರೆಯ ಚಲವಾದ ತಲೆಯ ತಗ್ಗಿಸಿ ಕುಳಿತವು ನಾವಾಗ. ಗಂಟನೆಯ ಗುಂಡಿಗೆಯೋ ಗುಂಡಿಗೆಯೋ ಖಂಡಿಸದೆ ದಂಡಿಸದೆ ಬಾಹುಬಲವು ಸುಮನಾಯ್ತೆ. ಖಂಡಿಸದೆ ದಂಡಿಸದೆ ಬಾಹುಬಲವು ಸುಮನಾಯ್ತೆ. ಛೇ, ಛೇ, ಛೇ! ಇದು ನನ್ನ ಅಪರಾಧವಲ್ಲ ಪ್ರೇಯಸಿ, ನನ್ನ ಅಪರಾಧವಲ್ಲ. ಪರಿಪರಿಯಿಂದಲೇ ಕೆರಳಿಸಬೇಡ ಪಾಂಡವರ ಅರಸಿ, ಅಣ್ಣನ ಮಾತನ್ನು ಮೀರದೆ ನಮಗೆ ಬಂದಿದೆ ಈ ಗತಿ. ಛೇ, ಛೇ, ಛೇ! ಹೇಗೆ ನಮ್ಮನ್ನು ಈ ರೀತಿ ಪರಿಪರಿಯಾಗಿ ನಿಲ್ಲಿಸುತ್ತಿರುವೆ? ಬಿಡುದೆನ್ನ ಬೀಗವ ಪಾಂಚಾಲಿಯೇ, ಬಿಡುದೆನ್ನ ಬೀಗವ ಪಾಂಚಾಲಿಯೇ, ಬಿಡುದೆನ್ನ ಬೀಗವ ಪಾಂಚಾಲಿಯೇ. ಬಿಡುದೆನ್ನ ಬೀಗವ ಪಾಂಚಾಲಿಯೇ, ಬಿಡುದೆನ್ನ ಬೀಗವ ಪಾಂಚಾಲಿಯೇ, ಬಿಡುದೆನ್ನ ಬೀಗವ ಪಾಂಚಾಲಿಯೇ. ಮೂಡರೆಂದು ಅರಿತಯ, ಛಲವನ್ನು ಬೆಳೆದ ಚತುರರೆಂಬುದ ಮರೆತಯ. ಹೇಳಿ ಹೆಣ್ಣಿನ ನೋವನ್ನು ತಿಳಿಯದ ಮೂಡರೆಂದು ಅರಿತಯ, ಛಲವನ್ನು ಬೆಳೆದ ಚತುರರೆಂಬುದ ಮರೆತಯ. ಬಿಡುನೆನ್ನ ಬಿಂಕವ ಪಾಂಚಾಲಿಯೇ, ಬಿಡುನೆನ್ನ ಬಿಂಕವ ಪಾಂಚಾಲಿಯೇ, ಬಿಡುನೆನ್ನ ಬಿಂಕವ ಪಾಂಚಾಲಿಯೇ. ನೋಡುತ್ತ ಕುಳಿತರು ಎಲ್ಲರೂ ಆಗ.
ಬಿಂಕವ ಪಾಂಚಾಲಿಯೇ ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ. ಅಣ್ಣ ಅಣ್ಣ ಇವರ್ಯಾರು ನನ್ನ ಪತಿಗಳಲ್ಲಣ್ಣ. ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ. ಮೃತ್ಯು ಸ್ವರೂಪಿಗಳು ಅಣ್ಣ. ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡೆನು. ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಸಹೋದರಿ, ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ನನ್ನ ಸಹೋದರಿ ನೃಪದ ನರೇಂದ್ರ ನಂದಿನಿಯ ಅಭಿಪ್ರಾಯವೇ ಒಂದಾಯಿತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದ್ರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಪಾಲಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಆ ಬಂಡ ದುಶ್ಯಾಸನನ ಗೊಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟಿಸುವೆನೆನುತಂ ಗನಗದ ದಂಡದಿಂದ ಆ ದುರ್ಯೋಧನನ ತೊಡೆಯ ಮುರಿದು ಉಡಿಗುಟ್ಟುವೆನೆನುತಂ ನುಡಿದಯೋಳ್ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ನೋಡಿದು ಮಾವ ಮರೆತೆಯೋ ಮರೆತು ನಿದೆಯೋಳಿಗೆಯೋ ಹಿಡೆಂಬ ಮನೋಹರ ನಿನ್ನೆ ಕುವಗ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಮ್ಮನಿಗೆ ಬದಲಾಗಿ ಹೊಗೆಯ ಹೆಂಡಿನ ಕಂಡಲ್ಲಿ ಶತಸಹಸ್ರ ಮಡಿ ಕಂಬನಿಯನ್ನೇ ತರಿಸುವೆ. ಆ ಕಾಲನೇ ಕೌರವನಿಗೆ ಬೆಂಬಲ ಆಗಲಿಲ್ಲಲಿ. ಆ ಕಲಗೆ ಗುರು ಸಮುದ್ರವ ಸೆಳೆದು ತರುವೆಲೋ ದುರ್ಯೋಧನ ದುಶ್ಯಾಸನನೆಂಬ ದುಷ್ಟ ಕೀಟಗಳ ಭಗದ ದುಶ್ಯಾಸನವಳಲ್ಲ ಹೊಡಿಗುಟ್ಟಿ ಪಾದಕ್ಕೆ ದುರ್ಯೋಧನ ತೊಡೆಯ ದೃಪದ ಸುತೆ ಕಟ್ಟಿಸುವನ ನಿನ್ನಿ ಬಿರುಮುಡಿಯ ಹೊಳದಿರುವ ದಯ ನರಕ ಮರ್ದನ ಭೀಮಾ ಕೇಳನ್ನ ಅಭಿಮತ ಹಾ ಹೊಲಸು ಎದೆಯ ಕುಲ ಏಡಿಗಳನ್ನು ಚೆಲ್ಲ ತಂದು ರಡಗಿ ತಲೆಗಳನ್ನು ಕೊಂಚಿ ಎಳೆಗಳನ್ನು ಕಡಿಸಿ ದಾಹ ಮುಗಿಸಿಕೊಳ್ಳುವೆ. ಹೊಲಸು ಎದೆಯ ಕುಲ ಏಡಿಗಳನ್ನು ಚೆಲ್ಲ ತಂದು ರಡಗಿ ತಲೆಗಳನ್ನು ಕೊಂಚಿ ಎಳೆಗಳನ್ನು ಕಡಿಸಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತುರುವನ್ನು ಮುಟ್ಟಿದ ಚಂಡ ಕೌರವರ ಕೊಂಡಿಗೆ ಸೇರಿ ಪಾಂಡವರ
ರಸಿಯ ತುರುವನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೇರಿ ಗಂಡ ಎಲುಬುಗಳ ತುಂಡರಿಸಿ ಚಂಡಿ ಗೌತಮ ಗಂಡ ಎಲುಬುಗಳ ತುಂಡರಿಸಿ ಚಂಡಿ ಗೌತಮ ಮಾಡಿಸುವೆ ಪ್ರಚಂಡತ್ವವನ್ನು ತೋರ್ಪಡಿಸಿ ಗರ್ಭದಿಂದರವ ಕುರುವರರ ಕಾಲ್ಗಳ ಪಿಡಿದು ಗರ್ಭದಿಂದರವ ಕುರುವರರ ಕಾಲ್ಗಳ ಪಿಡಿದು ಗಿರಗಿರನೆ ತಿರುಗಿಸಿದ್ದ ಫಲಶೂ ನಡೆಯ ಕುಲ ಏಟಿಗಳನ್ನು ಚಳ ತಂದು ನನಗೆ ತಲೆಗಳನ್ನು ಹಣಗಳನ್ನು ಕೆಡಿಸಿಗಳ ಫಲಶೂ ನಡೆಯ ಕುಲ ಏಟಿಗಳು ಚಳ ತಂದು ನನಗೆ ತಲೆಗಳನ್ನು ಹಣಗಳನ್ನು ಕೆಡಿಸಿಗಳ ರಣದ ಮುಗಿಸಿಕೊಳ್ಳುವೆ ವಾಸುದೇವ ದಯಮಾಡಿ ಸಂಧಿಯನ್ನು ಪಾಂಡವರ ರಸಿಯ ತುರುವನ್ನು ಮುಟ್ಟಿದ ಚಂಡ ಕೌರವರ ಪಾಂಡವರ ರಸಿಯ ತುರುವನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗಸಿ ಗಂಡ ಎಲುಬುಗಳ ತುಂಡರಿಸಿ ಹಣ ಚಂಡಿ ಗೌತಮವ ಮಾಡಿಸುವೆ ಗಂಡ ಎಲುಬುಗಳ ತುಂಡರಿಸಿ ಹಣ ಚಂಡಿ ಗೌತಮವ ಮಾಡಿಸುವೆ ಭೀಮನ ಗದಯ ತೋರ್ಪಡಿಸಿ ತೋರ್ಪಡಿಸಿ ದರ್ಪದೆಂದರವ ಕುರುವರರ ಕಾಲ್ಗಳ ಪಿಡಿದು ದರ್ಪದೆಂದರವ ಕುರುವರರ ಕಾಲ್ಗಳ ಪಿಡಿದು ಗಿರಗಿರನೆ ತಿರುಗಿಸಿದೆಲ್ಲ ಕಂಪಳಿಸುವೆ ಶೂನ್ಯತೆಯ ಕುಲ ಏಟಿಗಳನ್ನು ಚಲ ತಂದು ಗಳನ್ನು ಕೊಚ್ಚಿ ಗಳನ್ನು ಕೆಡಿಸಿಕೊಳ್ಳ ಶೂನ್ಯತೆಯ ಕುಲ ಏಟಿಗಳನ್ನು ಚಲ ತಂದು ಗಳನ್ನು ಕೊಚ್ಚಿ ಗಳನ್ನು ಕೆಡಿಸಿಕೊಳ್ಳ ಮುಗಿಸಿಕೊಳ್ಳೆ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ ಸಹೋದರ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಏಕೆ ಮರೆತಿರೇಕೆ ಅವರು ನೀಡಿದ ನಾನಾ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಎಂತಹ ಸಂಧಿ. ನಾನಂದು ಕೈದ ಸಮಯ ನಾನಂದು ಕೈದ ಸಮಯ ನಾನಂದು ಕೈದ ಸಮಯ ನಾನಂದು ಕೈದ ಹರ ದೊರೆತ ಈಶ್ವರ ಗುರುಕುಲವನ್ನು ಒಲಿಸುವ ದೊರೆತ ಈಶ್ವರ ಗುರುಕುಲವನ್ನು ಒಲಿಸುವ ನಾನಂದು ಈ ಪಾಂಡವ ಕುಲಸತಿ ಅವಹೇಳನಗೈದ ಇಲ್ಲದೆ ಅಲೆವ ಕೊಲ್ಲನೆಂದು ಪಾಂಡವ ಕುಲಸತಿ ಅವಹೇಳನಗೈದ ಇಲ್ಲದೆ ಅಲೆವ ಕೊಲ್ಲನೆಂದು ನಾನಂದು ನಾನಂದು ವೀರ ಪರಾಕ್ರಮ ಹೈವರು ನಾವು ನಾರಿಯ ಪಂಥವ ತೀರಿಸಲಾರೆ ವೀರ ಪರಾಕ್ರಮ ಹೈವರು ನಾವು ನಾರಿಯ ಪಂಥವ ತೀರಿಸಲಾರೆ ಭಾರಿ ಹಿರಿಯನೆಲ್ಲರ ಮಾತಿಗೆ ಭಾರಿ ಹಿರಿಯನೆಲ್ಲರ ಮಾತಿಗೆ ನೀರನ ಜ್ಯೋತಿ ಶರಣಾಗಿದ್ದವು ನಾನಂದು
ನಾನೆಂದು ಹರಣ ಶರಣೆ ಶರಣೆ ಹೌದು ಜನಾರ್ದನ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಪರಮಾತ್ಮ, ಧರ್ಮನಂದನ, ಪರಮಾತ್ಮ, ಭ್ರಾತೃ ಎಂಬ ಮಮಕಾರದಿಂದ ನಿನ್ನ ಸಹೋದರರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರಾದರೂ ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಲಾರಂಭಿಸಿದ ಧರ್ಮನಂದನ. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಆಶೀರ್ವಾದದ ಮಹಿಮೆಯಿಂದಲ್ಲದೆ ಜಗತ್ತಿಹುದು. ಕೇಶವನಿಂದ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಜಗತ್ತಿಹುದು. ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ ಈ ಪರಿಶೋಧನೆ ಕೈಯುವುದರವೇ. ಈ ಪರಿಶೋಧನೆ ಕೈಯುವುದರವೇ. ಕರುನಾಡು ಕೃಪೆ ತೋರಿ ಕನಿಕರಿಸು, ಕರುನಾಡು ಕೃಪೆ ತೋರಿ ಕನಿಕರಿಸು. ಆದರಿಸಿ ಕೊನೆಗೆ ಆದರಿಸಿ ದೀನರ ತೊರೆಗೆ. ಪರಮಾತ್ಮ, ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ವನವಾಸದಳು ಬಳಲಿದ ನಮ್ಮನೋ. ಕೃಷ್ಣ ಶ್ರೀಹರಿ ವನವಾಸದಳು ಕೆರಳಿಸಿದನು ಕೌರವನು. ಕೆರಳಿಸಿದನು ಕೌರವನು. ಅನುಜರಳು ಈ ನ್ಯಾಯ ಸರಿಗೇನು ನಮಗೆ. ಅನುಜರಳು ಅನ್ಯಾಯ ಆದರಿಸಿ ಕೊನೆಗೆ ದೀನರ ದೊರೆಯೇ. ಆದರಿಸಿ ಕೊನೆಗೆ ದೀನರ ದೊರೆಯೇ. ಕೃಷ್ಣ ಶ್ರೀಹರಿ. ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಂತಿದೆ. ಎಲ್ಲ ನನ್ನ ವಿಚಾರವನ್ನೆಲ್ಲ ಅರಿತ ಪ್ರಭು ನೀನು. ನಿನ್ನ ಚಿತ್ತ ಇದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ಈ ನಿನ್ನ ಸಹೋದರಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿಯೇ ನಾಡಿನ ಪುರಸಭೆಯಿಂದ ಸರ್ವರಿಗೂ ಕ್ಷೇಮ. ನೀನಿನ್ನು ನಡೆಯ ಧರ್ಮನಂದನ. ತಮ್ಮ ಚಿತ್ತ ಇದ್ದಂತೆ ಆಗಲಿ ಮುಕುಂದ.
ಸಹೋದರಿ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಂಡನು ಪರಮಾತ್ಮ. ಸಹೋದರಿ, ಸತಪಿಸುವುದೇಗೆ ಸೋದರಿ, ಸಂತೈಸಲು ನಾನಿಗೆ ಸಂತಪಿಸುವುದೇಗೆ ಸೋದರಿ. ಸಭೆಯಲ್ಲಿ ಗುರುಳದು ಶಾಸನ, ಗುರು ರಾಜ ಸಭೆಯಲ್ಲಿ ಗುರುಳದು ಶಾಸನ, ಗುರು ರಾಜ ಸಭೆಯಲ್ಲಿ ಸಭೆಯಲ್ಲಿ ದುರುಳದು ಶಾಸನ, ಗುರುರದ ಸಭೆಯಲ್ಲಿ ದುರುಳದು ಶಾಸನ, ಸೀರೆಯ ಸೆಳೆಯೇ ಮರೆಯಿರುತ್ತ, ಸೀರೆಯ ಸೆಳೆಯೇ ಮರೆಯಿರುತ್ತ, ಕೊರೆಯುತ್ತ ಕೃಷ್ಣ ಕೃಷ್ಣ ಎಂದು, ಕೊರೆಯೋ ಕೃಷ್ಣ 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 ಎಂದು, ಪರೆಯೋ ಕೃಷ್ಣ ಎಂದು ಕರೆದ ಕ್ಷಣದೋಳು, ಪರೆಯೋ ಕೃಷ್ಣ ಎಂದು ಕರೆದ ಕ್ಷಣದೋಳು, ವರದನಗಿ ಬಂದು ಸಲಹಿದನೆ ತಂದೆ, ವರದನಗಿ ಬಂದು ಸಲಹಿದನೆ ತಂದೆ, ಸಂತಪಿಸುವುದೇಗೆ ಸೋದರಿ, ಸಂತೈಸಲು ನಾನಿರೆ ಸಂತಪಿಸುವುದೇಗೆ ಸೋದರಿ. ಸಹೋದರಿ, ಸರ್ವ ಪ್ರಕಾರಗಳಲ್ಲಿಯೂ ಆ ದುರ್ಯೋಧನ ಕೋಪವನ್ನು ಕೆಳರಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಮಾಡಿಕೊಂಡು ಬರುವೆನು. ಘನಶ್ಯಾಮ